ನಮಸ್ಕಾರ ಬಂಧುಗಳೇ, ಮೀನ ರಾಶಿಯವರ ಪಾಲಿಗೆ ಈ ಬಾರಿಯ ಮಕರ ಸಂಕ್ರಮಣವು ಅತ್ಯಂತ ಅದ್ಭುತವಾದ ಮತ್ತು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಹೊತ್ತು ತರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವುದನ್ನೇ ನಾವು ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಮೀನ ರಾಶಿಯವರಿಗೆ ಸೂರ್ಯನು 6ನೇ ಮನೆಯ ಅಧಿಪತಿಯಾಗಿದ್ದು, ಈಗ 11ನೇ ಮನೆಗೆ ಅಂದರೆ ಲಾಭಸ್ಥಾನಕ್ಕೆ ಸಂಚರಿಸಲಿದ್ದಾನೆ. ಯಾವುದೇ ಗ್ರಹವು 11ನೇ ಮನೆಯಲ್ಲಿದ್ದಾಗ ಅದು ಶುಭ ಫಲಗಳನ್ನೇ ನೀಡುತ್ತದೆ ಎಂಬುದು ಶಾಸ್ತ್ರದ ನಿಯಮ. ಅದರಂತೆ ಮೀನ ರಾಶಿಯವರು ಈ ಕಾಲಘಟ್ಟದಲ್ಲಿ ಪಡೆಯಲಿರುವ 5 ಪ್ರಮುಖ ಮತ್ತು ವಿಶೇಷ ಫಲಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಮೀನ ರಾಶಿಯವರಿಗೆ ದೊರೆಯಲಿರುವ ಮೊದಲನೆಯ ಅತ್ಯಂತ ಪ್ರಮುಖ ಫಲವೆಂದರೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವುದು. ನಿಮ್ಮ ಜೀವನದಲ್ಲಿ ಸುದೀರ್ಘ ಕಾಲದಿಂದ ಯಾರಾದರೂ ನಿಮಗೆ ತೊಂದರೆ ನೀಡುತ್ತಿದ್ದರೆ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರು ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ ಅವೆಲ್ಲವೂ ಈಗ ದೂರವಾಗಲಿವೆ. ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಕಾನೂನುಬದ್ಧ ಹೋರಾಟಗಳಲ್ಲಿ ತೊಡಗಿದ್ದರೆ ಈ ಸಂಕ್ರಾಂತಿಯ ಶುಭ ಪ್ರಭಾವದಿಂದ ಜಯವು ನಿಮ್ಮ ಪಾಲಾಗಲಿದೆ. ಶತ್ರುಗಳು ನಿಮ್ಮ ಮುಂದೆ ತಲೆಬಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ಎರಡನೆಯದಾಗಿ ಮೀನ ರಾಶಿಯವರು ಆರ್ಥಿಕವಾಗಿ ಲಾಭದ ಹಾದಿಯಲ್ಲಿ ಸಾಗಲಿದ್ದಾರೆ. ನೀವು ವ್ಯಾಪಾರ ಅಥವಾ ವ್ಯವಹಾರವನ್ನು ಮಾಡುತ್ತಿದ್ದರೆ ನಿಮ್ಮ ಲಾಭಾಂಶವು ದುಪ್ಪಟ್ಟಾಗುವ ಸಾಧ್ಯತೆಗಳಿವೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಿಂದ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು. ಹಣಕಾಸಿನ ಹರಿವು ಉತ್ತಮವಾಗಿರುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲಿದೆ. ಉದ್ಯೋಗದಲ್ಲಿರುವವರಿಗೆ ಸಂಬಳದ ಏರಿಕೆ ಅಥವಾ ಅನಿರೀಕ್ಷಿತ ಧನ ಲಾಭದ ಯೋಗವು ಈ ಸಮಯದಲ್ಲಿ ಕಂಡುಬರುತ್ತಿದೆ. ಹೂಡಿಕೆ ಮಾಡಿದ ಹಣದಿಂದಲೂ ನಿಮಗೆ ಉತ್ತಮ ಪ್ರತಿಫಲ ದೊರೆಯಲಿದ್ದು, ಆರ್ಥಿಕ ಸ್ಥಿರತೆಯನ್ನು ಪಡೆಯಲಿದ್ದೀರಿ. ಮೂರನೆಯ ಪ್ರಮುಖ ಫಲವೆಂದರೆ ಸಾಲದ ಬಾಧೆಯಿಂದ ಮುಕ್ತಿ ಹೊಂದುವುದು. ಅನೇಕ ಮೀನ ರಾಶಿಯವರು ಕಳೆದ ಕೆಲವು ದಿನಗಳಿಂದ ಸಾಲದ ಸಮಸ್ಯೆಯಿಂದಾಗಿ ಬಹಳಷ್ಟು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರಬಹುದು. ಆದರೆ ಈ ಸಂಕ್ರಾಂತಿಯ ಫಲವಾಗಿ ನಿಮಗೆ ಸಾಲವನ್ನು ತೀರಿಸುವಂತಹ ಹೊಸ ಮಾರ್ಗಗಳು ಗೋಚರಿಸಲಿವೆ. ಸೂರ್ಯ ದೇವನ ಲಾಭಸ್ಥಾನದ ಸಂಚಾರವು ನಿಮ್ಮ ಹಳೆಯ ಸಾಲಗಳನ್ನು ಪೂರ್ಣಗೊಳಿಸಲು ಸಹಕರಿಸಲಿದೆ. ಇದರಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರವು ಇಳಿದಂತಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡಲಿದ್ದೀರಿ. ಋಣ ಮುಕ್ತಿಯಿಂದಾಗಿ ಹೊಸ ಜೀವನವನ್ನು ಆರಂಭಿಸಲು ಇದು ಸೂಕ್ತ ಸಮಯವಾಗಿದೆ. ನಾಲ್ಕನೆಯದಾಗಿ ಮಿತ್ರರಿಂದ ಅಥವಾ ಹೊಸ ಸ್ನೇಹದಿಂದ ನಿಮಗೆ ಅಪಾರವಾದ ಅನುಕೂಲಗಳು ಉಂಟಾಗಲಿವೆ. ನಿಮ್ಮ ಜೀವನಕ್ಕೆ ಹೊಸ ಸ್ನೇಹಿತರ ಆಗಮನವಾಗಲಿದ್ದು, ಅವರಿಂದ ನಿಮ್ಮ ವೃತ್ತಿ ಜೀವನ ಅಥವಾ ವೈಯಕ್ತಿಕ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ. ಒಂದು ವೇಳೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ನಿಮ್ಮ ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಟ್ಟು ಲಾಭವು ವೃದ್ಧಿಯಾಗಲಿದೆ. ಹಳೆಯ ಸ್ನೇಹಿತರ ಸಹಾಯದಿಂದ ನಿಂತು ಹೋದ ಕೆಲಸಗಳು ಪುನಃ ಪ್ರಾರಂಭವಾಗಲಿವೆ. ಮೈತ್ರಿ ಭಾವನೆಯು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬಲಿದೆ. ಐದನೆಯ ಮತ್ತು ಅಂತಿಮ ಫಲವೆಂದರೆ ದೀರ್ಘಕಾಲದ ಸಮಸ್ಯೆಗಳು ಮತ್ತು ರೋಗಗಳಿಂದ ಮುಕ್ತಿ ಸಿಗುವುದು. ಆರೋಗ್ಯದ ವಿಚಾರದಲ್ಲಿ ಪದೇ ಪದೇ ತೊಂದರೆ ಅನುಭವಿಸುತ್ತಿದ್ದ ಮೀನ ರಾಶಿಯವರಿಗೆ ಈಗ ಸೂರ್ಯನ ಅನುಗ್ರಹದಿಂದ ಹೊಸ ಚೈತನ್ಯ ಲಭಿಸಲಿದೆ. ಕೇವಲ ದೈಹಿಕ ರೋಗಗಳಷ್ಟೇ ಅಲ್ಲದೆ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ವ್ಯಥೆಗಳು ಅಥವಾ ದೋಷಗಳು ಈ ಸಮಯದಲ್ಲಿ ಪರಿಹಾರವಾಗಲಿವೆ. ಆರೋಗ್ಯವು ಸುಧಾರಿಸುವುದರಿಂದ ನೀವು ಹೆಚ್ಚು ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ. ಈ ಎಲ್ಲಾ ಶುಭ ಫಲಗಳನ್ನು ನೀವು ಸಂಪೂರ್ಣವಾಗಿ ಪಡೆಯಬೇಕೆಂದರೆ ಸೂರ್ಯನ ಆರಾಧನೆಯು ಬಹಳ ಮುಖ್ಯವಾಗಿದೆ. ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಜನ್ಮ ಜನ್ಮಾಂತರದ ದೋಷಗಳನ್ನು ಕಳೆದು ರಾಜಯೋಗವನ್ನು ವೃದ್ಧಿಸುವಂತಹ ವಿಶೇಷ ಹೋಮಗಳು ಮತ್ತು ದಾನಗಳನ್ನು ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಮಾಡುವುದು ಶ್ರೇಯಸ್ಕರ. ವಿಶೇಷವಾಗಿ ಸೂರ್ಯ ದೇವನಿಗೆ ಸಂಬಂಧಿಸಿದ ಶಾಂತಿ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆ ದೂರವಾಗಿ ಜಯ ವಿಜಯಗಳು ಲಭಿಸಲಿವೆ. ಈ ಸಂಕ್ರಾಂತಿಯು ನಿಮ್ಮ ಜೀವನದಲ್ಲಿ ಸಕಲ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ.